ಇನ್ನು ಈ ಕಡೆಗೆ ಮೋದಿ ಸಂಪುಟವನ್ನು ಜೆಡಿಎಸ್ ನೇತರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರ್ಪಡೆ ಬಹುತೇಕ ಖಚಿತವಾಗಿದೆ. ಹೀಗಾಗಿ ನಾಳೆ ಪದಗ್ರಹಣ ಕಾರ್ಯಕ್ರಮದ ಭಾಗವಾಗಿ ಕುಟುಂಬ ಸಮೇತವಾಗಿ ದೆಹಲಿಗೆ ತೆರಳಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಹೋಗಿದ್ದಾರೆ. ನಾವು ಯಾವುದೇ ಸ್ಥಾನಮಾನ ಕೇಳಿ ಲೋಕಸಭೆ ಚುನಾವಣೆ ಮೈತ್ರಿಗೆ ಮಾಡಿಕೊಂಡಿಲ್ಲ. ಕುಮಾರಸ್ವಾಮಿ ಯಾವುದೇ ಸ್ಥಾನ ಕೊಟ್ಟರು ಕೂಡ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮೋದಿ 5 ವರ್ಷ ಪ್ರಧಾನಿ ಆಗಿರಲ್ಲ ಅಂತ ಈಗ ಭವಿಷ್ಯ ಹೇಳಿದ್ದಾರೆ. ಯಾರು? ಗೌರವ್ ಗೊಗೊಯ್ ಕಾಂಗ್ರೆಸ್ನಲ್ಲಿ. ಸೊ ಈ ಮಧ್ಯೆ ನಿತೀಶ್ ಕುಮಾರ್ಗೆ INDI ನಾಯಕರು ಪ್ರಧಾನಿ ಮೋಸ್ಟ್ ಆಫರ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ JDU ವಕ್ತಾರ KC ತ್ಯಾಗಿ ಆದರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ಇಲ್ಲ, ಯಾರು ದೊಡ್ಡವರು ಕೊಡದೇ ಇರ್ಬೋದು. ನೋಡಿ, ಷರತ್ತಾಕಿ ನಾವು NDA ಮೈತ್ರಿ ಪಕ್ಷಕ್ಕೆ ಭಾಗವಾಗ್ತಕ್ಕಂಥದ್ದಲ್ಲ. ಇವತ್ತು ಈ ದೇಶವನ್ನ ಕಟ್ಟಲಿಕ್ಕೆ, ಈ ರಾಜ್ಯವನ್ನ ಕಟ್ಟಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟರು ಸ್ವೀಕಾರ ಮಾಡ್ತೀವಿ ತುಂಬ ಹೃದಯದಿಂದ. ಕೊಡದೆ ಹೋದ್ರು ಕೂಡ ಚಕಾರ ಇರ್ತದಿಲ್ಲ. ಇಲ್ಲೇ ಇರ್ಬೋದು, ಇರ್ಲೂಬೋದು, ಇದ್ರೂ ಇತ್ತು ಅಂತ ಹೇಳೋಕ್ಕಾಗಲ್ಲದೆ ಇರ್ಬೋದು ಅದನ್ನು. ಬಟ್ ಸಮ್ ಅಟೆಂಪ್ಟ್ಸನ್ನು ಯಾರೋ ಮಾಡಿರ್ತಾರೆ. KC ವೇಣುಗೋಪಾಲೇ ಮಾಡಬೇಕು ಅಂತಿಲ್ಲ ಅದನ್ನು. ಬಟ್ ಕಾಂಗ್ರೆಸ್ ಬಿಟ್ರೆ ಯಾರು ಇದರಲ್ಲಿ ಮುಂದಾಳತ್ವ ಯಾರೋ ಇಂಡಿಯಾ ಅಲಯನ್ಸ್ ಒಳಗಡೆ ಇರೋರು ಮಾಡಿರ್ಬೋದು. ಓಕೆ, ಏನು KC ವೇಣುಗೋಪಾಲು ಕಾಂಗ್ರೆಸ್ನವರೇ ಮಾಡಬೇಕು ಅಂತ ಏನಿಲ್ಲ. ಯಾರೋ ಮಾಡ್ಬೋದು. ಅಲಯನ್ಸಲ್ಲಿರೋ ಯಾವುದೋ ಪಾರ್ಟಿನವ್ರು ಆಫರ್ ಕೊಡ್ಬೋದು. ನಾನು ಕನ್ವಿನ್ಸ್ ಮಾಡಿಸ್ತೀನಿ, ಏನು ಗುರು ಬರ್ತೀಯಾ ಹೇಳು ಅಂತಂದ್ಬಿಟ್ಟು ಕೇಳ್ಬೋದು. ರಾಹುಲ್ ಗಾಂಧಿ ಎಸ್. ಸೊ ಇನ್ನು ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಬೇಕು ಎಂಬ ಒತ್ತಡ ಹೆಚ್ಚುತ್ತಾ ಇದೆ. ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಇವತ್ತು ನಡೆದಂತ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯ ಸರ್ವಾನುಮತದಿಂದ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ 3 ಗಂಟೆ ನಡೆದಂತಹ CWC ಸಭೆಯಲ್ಲಿ ಪಕ್ಷದ ಸಾಧನೆ, ವೈಫಲ್ಯಗಳ ಬಗ್ಗೆ, ವಿಪಕ್ಷವಾಗಿ ನಿರ್ವಹಿಸಬೇಕಾದಂಥ ಪಾತ್ರದ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾರಂತೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಈ ಸಾಧನೆಗೆ ರಾಹುಲ್ ಗಾಂಧಿ ನಡೆಸಿದ ಯಾತ್ರೆಗಳೇ ಪ್ರಮುಖ ಕಾರಣ. ಹೀಗಾಗಿ ಅವರನ್ನೇ ವಿಪಕ್ಷ ನಾಯಕ ಸ್ಥಾನ ಒಪ್ಕೊಳ್ಳೇಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಯಾವುದೇ ತೀರ್ಮಾನವನ್ನು ತಗೊಂಡಿಲ್ಲ. ಕಾಂಗ್ರೆಸ್ ಕತೆ ಮುಗಿಯಿತು ಅಂತ ಸಾಕಷ್ಟು ಮಂದಿ ಕಾಮೆಂಟ್ ಮಾಡಿದ್ರು. ಕಾರ್ಯಕರ್ತರ ಶ್ರಮದ ಕಾರಣ ಪಕ್ಷ ಇವತ್ತು ಉತ್ತಮ ಸಾಧನೆ ಮಾಡಿದೆ. ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಸೊ ಸಂಜೆ ನಡೆಸಿದಂಥ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಸಂಸದೀಯ ಪಕ್ಷದ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಶೀಘ್ರವೇ ರಾಹುಲ್ ಗಾಂಧಿ ವಯನಾಡು ಮತ್ತು ರಾಯ್ಬರೇಲಿಗೆ ಭೇಟಿ ನೀಡುತ್ತಾರೆ, ಧನ್ಯವಾದ ತಿಳಿಸ್ತಾರಂತೆ. ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಜೂನ್ 11ರಿಂದ 5 ದಿನ ಅಖಿಲೇಶ್ ಜೊತೆಗೆ ಗೂಡಿ ರಾಹುಲ್ ಧನ್ಯವಾದ ಯಾತ್ರೆಯನ್ನ ಮಾಡ್ತಾರಂತೆ. WC unanimously requested Sri Rahul Gandhi ji to take the leader of the opposition position in Lok Sabha. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ರಾಯ್ಬರೇಲಿ ಉಳಿಸ್ಕೋತಾರೆ, ವಯನಾಡನ್ನ ಕೈ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದ್ದಿದ್ದು ನಿನ್ನೆ ಅವ್ರದ್ದು ಸಭೆ ಇಂಡಿಯಾ ಅಲಯನ್ಸ್ ಅಲ್ಲಿ. ಏನ್ ಸರ್? ಅವ್ರ ಶ್ರೀಮತಿನ ಸೋಲಿಸಿದ್ದಂತಹ ರಾಹುಲ್ ಗಾಂಧಿ ಸಭೆಯಲ್ಲಿ ಅವರು ಇದು ರಾಜ ಅಲ್ಲೇ ಕೂತ್ಕೊಂಡಿದ್ರಪ್ಪ. ಅವ್ರ ಅನಿ ರಾಜ ಸೋಲಿಸಿದ್ದು CPI ಅವ್ರು ಅಲ್ಲೇ ಕೂತ್ಕೊಂಡಿದ್ರು. ನನಗೇನು ಆಗಿಲ್ಲ ನಮ್ಮ ಪಕ್ಷಕ್ಕೆ ಅನ್ನೋ ಥರ. ಭಾಳ ಮಜಾ ಇದೆ ಈ ಅಲಯನ್ಸಿನ ಕೆಲವು ಆಟಗಳು. ಭಾಳ ಮಜಾ ಸಿಗತ್ತೆ ನನಗೆ. ಅದ ನೋಡಿ, ಅವ್ರ ವೈಫ್ ಅನ್ನೋದು ಪ್ರಶ್ನೆ ಬೇರೆ, ಆಕೆ ಗ್ರೇಟ್ ಕಾರ್ಯಕರ್ತೆ ಅವ್ರ ಪಕ್ಷದ್ದು, ಅದು ಪ್ರಶ್ನೆ ಬೇರೆ. ಅವ್ರನ್ನ ಸೋಲಿಸಿದ್ದಾರೆ, ಹೀನಾಯವಾಗಿ ಸೋಲಿಸ್ಬಿಟ್ಟು ಬಂದಿದ್ದಾರೆ ಅವರು. ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ದೇಶ ಕಟ್ಟೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾರೆ. ಏನಪ್ಪ ವಿಚಿತ್ರ. ಎಕ್ಸಿಟ್ ಪೋಲ್ಗಳ ಬಗ್ಗೆ ಪೋಲ್ಗಳನ್ನ ಮಾರ್ಕೆಟ್ ವಿಚಾರದಲ್ಲಿ ಅವ್ರು ಏನೇನೋ ಮಾತಾಡ್ತಾ ಇದ್ರೆ ಅದಕ್ಕೆ ನನಗೆ ಗೊತ್ತಿಲ್ಲ, ನಾನು ಹೊಣೆಗಾರ ಅಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ ಅದು. ಅದ ಬಿಟ್ಟು ನೀವು ಕಳ್ಕೊಳ್ಳೋದು ಏನು ಎಕ್ಸಿಟ್ ಪೋಲಲ್ಲಿ? ನಂಬರ್ 1. ನಂಬರ್ 2, ಆ ಎಕ್ಸಿಟ್ ಪೋಲ್ ಚುನಾವಣಾ ಮತ ಹಾಕಿದ ಮೇಲೆ ತಾನೇ ಮಾಡಿರೋದು. ಏನು ಬದಲಾಗಲ್ವಲ್ಲ ಈಗ. ಅದಾಗ ಜನರ ಮೇಲೆ ಹೋದ್ರೆ ಮರ್ಯಾದೆ ನಮ್ಮ ಮರ್ಯಾದೆ ತಾನೇ. ಹೌದು, ಯಾರ್ಯಾರು ಮಾಡಿದಾರೆ ಮಾಧ್ಯಮಗಳು ಅವ್ರದೇ ಹೋಗ್ಬೇಕಾಗಿರೋ, ಅವ್ರದೇ ತಾನೇ ಹೋಗ್ಬೋದು. ಓಕೆ, TV ಎಕ್ಸಿಟ್ ಪೋಲ್ಗಳಿಗೇನೋ ಲಬಲಬಲಬಲಬೋ ಅಂತ ಬಡ್ಕೋಬೋದು ನೀವು. ಈ ಸೋಷಿಯಲ್ ಮೀಡಿಯಾನಲ್ಲಿ ಇದರಲ್ಲಿ ಯಾರೋ ಮಾಡಿ ದಬಾಯಿಸ್ಬಿಟ್ಟು ಆಗ್ತಾ ಇರ್ತಾರಲ್ಲ, ಅದನ್ನೇನು ಮಾಡ್ತೀರಿ? ಅದನ್ನ ನೋಡಿ ಮಾರ್ಕೆಟ್ ರೆಸ್ಪಾಂಡ್ ಮಾಡಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಅಲ್ಲ, ಈ ಪಕ್ಷಗಳೇ ಅವ್ರವ್ರದ್ದು ಮಾಡ್ಕೊಂಡಿರ್ತಾರಲ್ಲ ಸರ್, ಅದ್ರದ್ದು ಹೆಂಗೆ? ಅದನ್ನು ಪಬ್ಲಿಷ್ ಮಾಡಿರಲ್ವಲ್ಲ, ಕೆಲವರು ಅದನ್ನೂ ಮಾಡಿಸಿರ್ತಾರೆ. ಓಕೆ. ಇನ್ನು AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದಂತ CWC ಸಭೆಯಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳನ್ನು ಗಳಿಸುವ ಬಗ್ಗೆ ಚರ್ಚೆ ಆಗಿದೆ, ಗಳಿಸದ ಬಗ್ಗೆ. ಸೊ ಕರ್ನಾಟಕದ ಅಸೆಂಬ್ಲಿ ಚುನಾವಣೆಯಲ್ಲಿ ತೋರಿದ ಪ್ರದರ್ಶನ ಲೋಕಸಭೆಯಲ್ಲಿ ತೋರಕ್ಕಾಗಲಿಲ್ಲ, ಅಧಿಕಾರದಲ್ಲಿದ್ದರೂ ಕೂಡ ಹೆಚ್ಚು ಸ್ಥಾನ ಗೆಲ್ಲಕ್ಕಾಗಲಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ಈ ಕ್ಷಣಕ್ಕೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಸಾಕ್ಷಿಯಾಗಿದ್ದಾರೆ. ನಿನ್ನೆಯಷ್ಟೇ ಬೆಂಗಳೂರಿಗೆ ಆಗಮಿಸಿದಂತ ರಾಹುಲ್ ಗಾಂಧಿ ಸಚಿವರ ಸ್ವಕ್ಷೇತ್ರಗಳಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿರುವ ಬಗ್ಗೆ ಪ್ರಸ್ತಾಪ ಮಾಡಿ ವರದಿ ಕೂಡ ಕೇಳಿದರಂತೆ. ಹೀಗಾಗಿ ಕೆಲ ಸಚಿವರ ತಲೆದಂಡ ಆಗಬಹುದು ಅಂತ ಸುದ್ದಿ ಎಲ್ಲ ಓಡಾಡ್ತಾ ಇತ್ತು. ಆದರೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ ನಿಜ, ಆದರೆ ಸಚಿವರ ತಲೆದಂಡ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಸ್ವಾಭಾವಿಕ ಅಸಮಾಧಾನ ಆಗೋದು, ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿರ್ತೀವಿ ಇಲ್ಲಿ ಇಷ್ಟು ಬರ್ತೈತೆ ಅಷ್ಟು ಬರ್ತೈತೆ ಅಂತ.
ಅಸಮಾಧಾನ ಸ್ವಾಭಾವಿಕ. ರಿಪೋರ್ಟ್ ಕಾರ್ಡ್ ಅಂತ ಹೇಳಿರುವ ನಾವೇನೇನು ಗೌರ್ಮೆಂಟ್ ಗೆಲ್ಸಿ ಹೋದ್ರೆ ತಲೆದಂಡ ಅಂತ. ಸಚಿವರ ಮೌಲ್ಯಮಾಪನ, ಶಾಸಕರ ಮೌಲ್ಯಮಾಪನ ಅಂತ ಅದು ಕೂಡ ಇಲ್ಲ. ನಮ್ಗೆ ಯಾಕೆ ಹಿನ್ನಡೆ ಆಗಿದೆ, ಎಲ್ಲೆಲ್ಲಿ ಅದೆಲ್ಲ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಎಲ್ಲ ಡೀಟೇಲ್ಡ್ ರಿವ್ಯೂ ಮಾಡಿ ನಾವು ಅದನ್ನ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಯಾವ ರೀತಿ ಮುನ್ನಡೆಯಬೇಕು ಅಂತೇಳಿ ನಾವೇ ಪರಾಮರ್ಶೆ ಮಾಡಿ ಏನೇನಾಗಿದೆ ಅದು ಮಾಡ್ತೀವಿ. ಅಂದರೆ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇರೋದು ಹಿಂದೆ ನಾವು ಕೊಟ್ಟಂಥ ಗ್ಯಾರಂಟಿಗಳಲ್ಲಿ 136 ಕೊಟ್ಟರು. ಅದೇ ಗ್ಯಾರಂಟಿಗಳ ಆಧಾರದ ಮೇಲೆ ನಮಗೆ ಲೋಕಸಭೆಯಲ್ಲೂ ಕೂಡ ಇಷ್ಟು ನಂಬರ್ಸ್ಗಳನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಪ್ರಾಬ್ಲಮ್ನ ಭಾಳ ಜನ ಅರ್ಥ ಮಾಡ್ಕೋತಿಲ್ಲ. ಅಟ್ಲೀಸ್ಟ್ ಇದರಿಂದ ಮಾತಾಡ್ತಿರೋ ಹೊರಗಡೆ ಅವರು. ಹಾಂ ಸರ್. ಶಾಸಕ ಸ್ಥಾನಕ್ಕೆ ನಡೆದಾಗ ಇರಬಹುದಾದ ಯುದ್ಧೋನ್ಮಾದ MP ಹೋರಾಟಕ್ಕೆ ಇಳಿದಾಗ ಇರಲ್ಲ. ಹಾಂ, ನಾನು ಶಾಸಕ ಆಗಬೇಕು ಅಂತ ಫೈಟ್ ಮಾಡೋದು ಬೇರೆ, ಇನ್ನೊಬ್ಬನ MP ಗೆಲ್ಲಿಸ್ಬೇಕು ಅಂತ ಫೈಟ್ ಮಾಡೋದು ಬೇರೆ. ನಾನು ಫೈಟ್ ಮಾಡೋವಾಗ ಮನೆ ಅಡ ಇಟ್ಟರು ಸರಿ ಅಂತ ಹೋಗ್ತೀನಿ ಹಗಲು ರಾತ್ರಿ. ಅವನನ್ನು ಮಾಡಕ್ಕೆ ನಾನೇ ಅವ್ರನ್ನ ಮಾಡೋಕ್ಕೆ ನನ್ನ ಕಾರಿಗೆ ಪೆಟ್ರೋಲ್ ಅವನು ಹಾಕೋವನು ಅಂತ ಬೇಕಾದ್ರೆ ಕೇಳ್ತೀನಿ. ದಟ್ ಈಸ್ ದಿ ರಿಯಾಲಿಟಿ ಆಫ್ ಪಾಲಿಟಿಕ್ಸ್. ಓಕೆ ಅಲ್ವಾ? ಬಟ್ ಸಚಿವರ ಮಕ್ಕಳಿಗೆ ಕೊಟ್ಟರೆ ಎರಡನೇದು, ಹಾಂ ಸರ್, ಯಾರಾದ್ರೇನ್ರಿ ಉಳಿದಿದ್ದು 7 MLAಗಳು ಯಾರ್ರೀ? ಇವ್ರ ಸಂಬಂಧಿಕರ ಚಿಕ್ಕಪ್ಪನ ಮಕ್ಕಳ ಹಂಗಾರೆ? ಹೌದು, ಒಳ್ಳೆ ಕತೆ ಐತಲ್ಲ ನಿಮ್ದು. ಸಚಿವರ ಮಕ್ಕಳಿಗೆ ಅಂದ ತಕ್ಷಣ ಒಂದು ಅಸೆಂಬ್ಲಿ, ಇನ್ನು 7 ಬೇರೆದವರಿದ್ದಾರೆ ಮತ್ತೆ ಒಳ್ಳೆ ಕತೆ ಆಯ್ತಿದ್ದು. ಎರಡನೇದು, ಆಯಾ ಸಚಿವರದ್ದು ಆ ಜಿಲ್ಲೆನಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೂ ಹೋಗುತ್ತೆ. ಒಂದು 2-3 ಜಿಲ್ಲೆನಲ್ಲಿ ಬಿದ್ದಿದೆಯಲ್ಲ ಕಪಾಳ ಮೋಕ್ಷ, ಅದು ಆ ಸಚಿವರ ನಡವಳಿಕೆಗೆ. ಉಳಿದವ್ರು ತಿರುಗಿ ಬಿದ್ದು ಪಿಂಚುಚ್ಬಿಟ್ಟು ಹೋಗಿರೋದು ಆಚೆಗೆ. ಮಾಡ್ತಿದ್ಯಲ್ಲಪ್ಪ ಮಾಡ್ಕೋ ಈಗ ಅಂತ. ಮೂರನೇದು, ಇಶ್ಯೂಸ್ ಆರ್ ಡಿಫರೆಂಟ್. ಪಾರ್ಲಿಮೆಂಟ್ಗೂ ಅಸೆಂಬ್ಲಿನ ಎರಡು ಬೇರೆ ಬೇರೆ. ಇನ್ನು ಲಾಸ್ಟ್ಲಿ ಸಚಿವರ ತಲೆದಂಡ. ಯಾವ ದಂಡನೂ ಇಲ್ಲ, ತಲೆನೂ ಇಲ್ಲ. ನನ್ನ ಪ್ರಕಾರ ತಲೆ ಇದ್ದವರು ಯಾರೂ ಈ ದಂಡವನ್ನು ಕೊಡಲ್ಲ. ಯಾರೀ ಕೊಡ್ತಾರೆ ತಲೆ ದಂಡನ? ಯಾರು ಬಿಟ್ಕೊಡೋರು ಯಾರು? ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈಗ ಹಂಗಾರೆ ಸೋತಿದ್ದೀರಿ, ಯಾರು ತಲೆ ದಂಡ? ಆಗ KPCC ಅಧ್ಯಕ್ಷರು ಬ್ರದರ್ ಸೋತಿದ್ದಾರೆ, ಯಾರು ತಲೆದಂಡ? ಬೆಳಗಾವಿನಲ್ಲಿ ಮಂತ್ರಿ ಮಕ್ಕಳು ಸತ್ತಿದ್ದಾರೆ, ಯಾರ್ದು ತಲೆದಂಡ? ಅಯ್ಯೋ ಸೋತಿದ್ದಾರೆ, ಯಾರ್ದು ತಲೆದಂಡ? ಬಿಜಾಪುರದಲ್ಲಿ MB ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿನೇ ಸೋತಿದ್ದಾರಪ್ಪ, ಯಾರು ತಲೆದಂಡ? ಆವಾಗ ಯಾವ ತಲೆನೂ ಇಲ್ಲ, ದಂಡನೂ ಇಲ್ಲ. ತಲೆ ಇದ್ದವರೆಲ್ಲ ದಂಡ ಕಟ್ಟದೆ ಸೇಫಾಗಿರ್ತಾರೆ. ಮುಂದೆ ಒಂದು ದಿನ ಶಫಲ್ ಆದಾಗ ಮತ್ತೆ ರಾಜಕೀಯ ಅನುಕೂಲತೆಗಳಿಗೆ ಅನುಗುಣವಾಗಿ 4 ಜನ ಹೋಗ್ಬೋದು, 3 ಜನ ಬರ್ಬೋದು, ಅಷ್ಟೇ. ಓಕೆ, ಯಾವ ತಲೆನೂ ಇಲ್ಲ, ದಂಡನೂ ಇಲ್ಲ. ಓಕೆ. ಸೊ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗಳಿಸದೇ ಇರೋದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ರಾಜ್ಯ ಕೈ ನಾಯಕರು ಆತ್ಮಾವಲೋಕನ ನಡೆಸಿದ್ದಾರೆ. ಜನ ಗ್ಯಾರಂಟಿಗಳನ್ನ ಪಡ್ಕೊಂಡು ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ ಅನ್ನೋ ಕೋಪ ಹಲವರಲ್ಲಿದೆ. ಮೈಸೂರು ಕೊಡಗು ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ವಿಚಾರವಾಗಿ ಹೇಳಿದ್ದಾರೆ ಅನ್ನುವಂಥದ್ದು ನೋಡ್ಬಿಡೋಣ. ಅನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂತ ಕೆಲಸವನ್ನ ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ. ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಮುಖ್ಯಮಂತ್ರಿಗಳಿಗೆ ಎಷ್ಟರಿ ಅವಮಾನ ಮಾಡ್ತಿರ್ರಿ ಮೈಸೂರವರು? ಇಷ್ಟೊಂದು ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ಬಿಟ್ರೆ ಹೆಂಗೆ ಇದು ಅಂತ. ಗ್ಯಾರಂಟಿಗಳನ್ನ ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ. ಈ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಯು ಹ್ಯಾವ್ ಟು ರೀಲುಕ್ ಇನ್ ಟು ದಿಸ್. ಗ್ಯಾರಂಟಿ ಅವ್ರ ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ, ಮತದಾನದ ಮೂಲಕ ತೋರಿಸಿದ್ದಾರೆ ನೀಡಿ ಇರುವಂತವ್ರಿಗೆ ಕೊಡಿ ಅಂತ. ಹಳೆ ಮೈಸೂರಿಗಿಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ. CM ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ವೋಟ್ ಹಾಕ್ತವ್ರನ್ನ ಸ್ಯಾಡಿಸ್ಟ್ ಅಂತ ಐಸೆ ಅಂತ ಅಲ್ಲಿ ವೋಟರ್ಸ್ ಯಾರು ಕೇಳಿ, ನೀನ್ ಸ್ಯಾಡಿಸ್ಟು ಅಂತ ಹೇಳಿ. ಮತದಾರರನ್ನ ಸ್ಯಾಡಿಸ್ಟು ನಿಮ್ಮ ಮನೆ ಜೀತದಾಳುಗಳಲ್ಲ ಅವರು. ಓನ್ಲಿ ಬಿಕಾಸ್ ಯು ಆರ್ ಎ ಸ್ಪೋಕ್ಸ್ಮನ್, ಡೋಂಟ್ ಟಾಕ್ ಆನ್ ಪೀಪಲ್. ಮುಖ್ಯಮಂತ್ರಿಗಳಿಗೆ ಅವಮಾನವಾಗುವ ರೀತಿ ಏಕೆ? ವೈ? ಶಿವಕುಮಾರ್ ಅವ್ರಿಗೆ ಅವಮಾನ ಆಗುವ ರೀತಿ. ಓಕೆ, ಹಾಗಾದರೆ ಬೇರೆ ಕಡೆ 9 ಕಡೆ ನೀವು ಗೆದ್ದಿರೋ ಕಡೆ ಅದು ನಡೆಯುತ್ತೆ. ನೀವು ಗೆದ್ದಿರೋ ಕಡೆ ಅಲ್ಲಿರೋ ಲೀಡರ್ಗೆ ಅವಮಾನವಾಗುವ ಸಿದ್ದೇಶ್ವರ್ ಅವರಿಗೆ ಅವಮಾನ ಆಗುವ ರೀತಿ ಅನ್ಬಾರ್ದು ಹಂಗಾರೆ ದಾವಣಗೆರೆಯಲ್ಲಿ? ಹಂಗೆ ಅನ್ಬಾರ್ದು ಹಂಗಾರೆ? ಹೌದು. ಯಾಕೆದು ತುಂಬಾ ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳ ವಿಚಾರದಲ್ಲಿ. ನಿಮ್ಮ ತಾತನ ಮನೆ ದುಡ್ಡು ಕೊಟ್ಟಿಲ್ಲ ಇಲ್ಲಿ. ಏನು ನಿಮ್ಮ ಮನೆಯಿಂದ ನಿಂತೊಡ್ಕೊಂಬಂದು ಕೊಟ್ಟಿದ್ದೀರಾ ಇಲ್ಲಿ? ನಿಮ್ಮನ್ನು ಕೊಡು ಅಂತ ಅವನಾರು ಬಂದು ಕಾಲಕ್ಕೆ ಬಿದ್ದಿದ್ದು ನಾನು ನಿಮಗೆ. ನೀವು ಬಾವುಟ ಹಿಡ್ಕೊಂಡು ನಿಂತು ಬಿಟ್ರಿ ಎಲ್ಲ ದೊಡ್ಡದಾಗಿ. ನಿಮ್ಮನೇನು ಬಂದು ಕೇಳಿದ್ವಾ? ಭಿಕ್ಷೆ ಕೇಳಿದ್ರ ಯಾರು ಬಂದು ನಿಮ್ಮ ಮನೆ ಬಾಗಿಲಲ್ಲಿ? ಸ್ಯಾಡಿಸ್ಟ್
ಸಮ್ ವೋಟರ್ ಶುಡ್ ಫೈಲ್ ಎ ಕೇಸ್ ಎಗೇನ್ಸ್ಟ್ ಹಿಮ್. ಯಾರೊಬ್ಬ ವೋಟರ್ ಕೇಸ್ ಹಾಕಬೇಕು. ಹೂಮ್ ಆರ್ ಯು ಕಾಲಿಂಗ್ ಸ್ಯಾಡಿಸ್ಟ್ ಅಂತ. ಐದರ್ ಬ್ಲಡಿ ಹೆಲ್ ವಿತ್ ಡ್ರಾ ಅನ್ಬೇಕು. ರಬ್ಬಿಶ್ ಎಲ್ಲ ಟಾಕ್ ಮಾಡಬಾರ್ದು. ಇಟ್ಸ್ ಆಲ್ ರೈಟ್, ನಮ್ಮನ್ನು ಸೋಲಿಸಬಾರ್ದಾಗಿತ್ತು ಜನ, ಎಸ್ ನಾವು ಗೆಲ್ಲೋದಕ್ಕೆ ಯೋಗ್ಯರಿದ್ವಿ ಇಲ್ಲಿ ಅಂತ ಬೇಕಾದ್ರೆ ಹೇಳಿ, ತಪ್ಪಲ್ಲ ಅದು. ಹೌದು. ಅದೆಂಗದು ಲೆಕ್ಕಾಚಾರ? ಸ್ಯಾಡಿಸ್ಟು ನಾವು ಗ್ಯಾರಂಟಿನೇ ತೆಗಿಬೇಕು, ಜನಕ್ಕೆ ಗ್ಯಾರಂಟಿ ಇಷ್ಟ ಇಲ್ಲ, ಅದಕ್ಕೆ ಅದೆಂಗಾಗ್ಬಿಡುತ್ತದು? ಯಾವ ಸ್ಯಾಡಿಸ್ಟು? ತಲೆ ಸ್ಯಾಡು ಇಲ್ಲ, ಇಷ್ಟೂ ಇಲ್ಲ. ನಿಮಗೆ ಸ್ಯಾಡ್ ಆಗಿದೆ ಅಷ್ಟೇ. ನಿಮ್ಮ ಸ್ಯಾಡ್ಗೆ ಜನ ಯಾಕೆ ಸ್ಯಾಡ್ ಇಷ್ಟ ಆಗಬೇಕು? ಒಳ್ಳೆ ಕಥೆ ಆಯ್ತಲ್ಲ ಇದು. ನಮ್ಮ ಲ್ಯಾಂಗ್ವೇಜ್ ಶುಡ್ ಬಿ ಕೇರ್ಫುಲ್. ನಮ್ಮನ್ನು ಗೆಲ್ಲಿಸ್ಬೇಕಾಗಿತ್ತು, ನಾವು ಅದಕ್ಕೆ ಯೋಗ್ಯರಿದ್ವಿ, ಕೆಲಸ ಮಾಡಿತ್ತು ನಮ್ಮ ಸರ್ಕಾರ. ನಾವು ಕೇಳಿದ್ದಕ್ಕೆ ಅದಕ್ಕೆ ಜನ ರೆಸ್ಪಾಂಡ್ ಮಾಡಿಲ್ಲ, ಥರ ಮೋಸ ಆಗ್ಬಿಡ್ತೇನೋ ನಮಗೇನೋ ಒಂದು ಫೀಲ್ ಇದೆ ಇರ್ಬೋದು. ಆಲ್ ರೈಟ್, ನಿಮ್ಮವರೇ ಹೇಳ್ಕೊಂಡಿದ್ದಾರಲ್ರಪ್ಪ, ಗ್ಯಾರಂಟಿಗಳನ್ನು ಯಾವುದನ್ನು ಮತಕ್ಕಲ್ಲ ಮಾಡಿರೋದು ಅಂತ, ಸಾಮಾಜಿಕ ನ್ಯಾಯ ಮತ್ತು ಭದ್ರತೆಗೆ ಮಾಡಿರೋದು ಅಂತ. ಇನ್ನೆಂಗ್ರಿ ಮತ ಕೇಳ್ತೀರಿ ಲಜ್ಗೆಟ್ಟವರು? ಹೂ ಇಸ್ ದಿಸ್ ಫೆಲೋ? ಹೆಂಗ್ರಿ ಕೇಳ್ತೀರಿ ಲಜ್ಗೆಟ್ಟವ್ರು ನೀವುಗಳು? ಹಂಗಾರೆ ಮತನ ಗ್ಯಾರಂಟಿ ಮೇಲೆ ನೀವೇ ಹೇಳಿದಿರಲ್ಲ, ಹೌದು, ಗ್ಯಾರಂಟಿ ಇರೋದು ಮತಕ್ಕಲ್ಲ ಅಂತ ಹೇಳಿದ್ದಾರೆ. ಸೋತಾಗ ಪರಾಮರ್ಶೆಯನ್ನು ಹೀಗಲ್ಲ ಮಾಡೋದು. ಇಟ್ಸ್ ಅನ್ಫೇರ್ ಪರಾಮರ್ಶೆ ಮಾಡೋದು. ಕೇರಳದಲ್ಲಿ ಆನಿ ರಾಜ ವೈನಾಡಿನಲ್ಲಿ ಸೋತಿರೋರು, ಕಮ್ಯುನಿಸ್ಟ್ನವ್ರು ಎಲ್ಲ ಮಾಡಿಕೊಟ್ವಿ ಜನಕ್ಕೆ ವೈನಾಡಲ್ಲಿ. ನಾವು ಸ್ಯಾಡಿಸ್ಟ್ಗಳು ಅಂದರೆ ರಾಹುಲ್ ಗಾಂಧಿಗೆ ಅವಮಾನ ಆಗಲ್ವ ಅದು? ಅದೋಕೆನಾ ಅವಾಗ? ದಿಸ್ ಇಸ್ ನಾಟ್ ಫೇರ್ ಅಷ್ಟೇ. ನಾನು ಗೆಲ್ಲಬೇಕಿತ್ತು, ನಮ್ಮದು ಬೆಟರ್ ಕೆಲಸ ಇತ್ತೇನೋ, ಅದೆಲ್ಲ ಓಕೆಪ್ಪ. ಗ್ಯಾರಂಟಿ ಕೊಟ್ಟಿದ್ರು ಆಗಿಲ್ಲ, ಬೇಡ ಕಿತ್ತಾಕ್ರಿ. ಯಾವನ್ ಕೇಳಿದವನು ನಿಮ್ಮ ಗ್ಯಾರಂಟಿನ? ನಿಮಗೆ ತಾಕತ್ತು ಧೈರ್ಯ ಇದ್ರೆ ಕಿತ್ತಾಕಿ. ಅಲ್ಲ, ಅವ್ರು ಕೊಟ್ಟಿರುವಂತ ಗ್ಯಾರಂಟಿಗಳಿಗೆ 136 ನಿಮ್ಮ ಮನೆ ಕಾಸಲ್ಲ, ನಿಮ್ಮ ತಾತನ ಮನೆ ಆಸ್ತಿ ಅಂತೂ ಅಲ್ಲ, ನೀವು ಬೆವರು ಸುರಿಸಿ ದುಡ್ದಿರೋ ದುಡ್ಡಂತೂ ಅಲ್ಲ. ಯಾಕೆ ಅಂದರೆ ನೀವು ದುಡ್ಸಿರೋರು ಯಾರೂ ಟ್ಯಾಕ್ಸ್ ಕಟ್ಟಲ್ಲ. ನೀವು ಕೊಡ್ತಿರೋದು ನಮ್ಮ ದುಡ್ಡು, ನಮ್ಮ ಜನಕ್ಕೆ ಕೊಡ್ತಾ ಇರೋದು. ಯಾರು ಟ್ಯಾಕ್ಸ್ ಕಟ್ತಾ ಇದ್ದೀರಿ? ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಿ? ರಿಲೀಸ್ ಮಾಡ್ರಪ್ಪ ನೋಡೋಣ, ಅದೆಷ್ಟೆಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತ ನಾನು ನೋಡೇ ಬಿಡ್ತೀನಿ. ಇನ್ಕಮ್ ಟ್ಯಾಕ್ಸ್ ನಾನು ಹೇಳ್ತಿರೋದು, GST ಅಲ್ಲ. ತಾಕತ್ತಿದ್ರೆ, ಧೈರ್ಯ ಇದ್ದರೆ, ಅಂಥ ದಿಮಾಕು ಕೊಬ್ಬು ಇದ್ದರೆ ವಿಡ್ರಾ ಮಾಡಿ, ಕೊಡಬೇಡಿ. ಇಲ್ಲದೆ ಇದ್ದರೆ ಕಂಟಿನ್ಯೂ ಮಾಡಿ. ದೀರ್ಘಕಾಲದಲ್ಲಿ ಆರ್ಥಿಕ ಶಕ್ತಿ ಮೇಲೆ ಹಾಕಿಸ್ಕೊಳ್ಳಿ ಮಖಕ್ಕೆ. ಬೇಡ ಅಂದವನು ಯಾವನದನ್ನು ಇಲ್ವಾ, ರಿವಿಸಿಟ್ ಮಾಡಿ. ದಟ್ ಈಸ್ ಪ್ರೂಡೆಂಟ್ ಆ್ಯಂಡ್ ಇಂಟೆಲಿಜೆಂಟ್ ಮೆಥಡ್. ಯಾವ ಬಡವರಿಗೆ ಸಲ್ಲಬೇಕು ಅಂತ ಅನ್ನಿಸ್ತಾ ಇದೆಯೋ ಅವರಿಗೆ ಅದನ್ನು ಸಲ್ಲಿಸುವ ರೀತಿಯಲ್ಲಿ ಮಾಡಿ. ಎಲ್ಲರಿಗೂ ರೀತಿಯಲ್ಲಿ ಹಾಂ.